ಮನೆಯಲ್ಲಿ ಪದೇ ಪದೇ ಜಗಳ, ಕಿರಿಕಿರಿ, ಅಶಾಂತಿ, ನಿದ್ರೆ ಸರಿಯಾಗಿಲ್ಲ, ಕನಸುಗಳಲ್ಲಿ ಗೊಂದಲ, ಮನಸ್ಸಿಗೆ ಸಮಾಧಾನ ಸಿಗ್ತಿಲ್ಲ ಅಂಥವ್ರಿಗೆ ನಾನಿವತ್ತು ಒಂದು ಸಣ್ಣ ಆದರೆ ಪರಿಣಾಮಕಾರಿ ಮನೆ ಶಾಂತಿ ವಿಧಾನವನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಮಗೆ ಬೇಕಾಗಿರೋದು ಆಕಳವನ ಸಗಣಿ. ಸಾಮಾನ್ಯವಾಗಿ ಯಾವುದಾದ್ರೂ ಪೂಜಾ ಸಾಮಾನಿರೋ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಸಿಗುತ್ತೆ. ಮತ್ತು ಬಿರಿಯಾನಿ ಎಲೆ, ಲವಂಗ 2, ಸ್ವಲ್ಪ ದಾಲ್ಚಿನ್ನಿ, ಕರ್ಪೂರ ಮತ್ತು ಒಂದು ಹನಿ ತುಪ್ಪ ಅಥವಾ ಎಣ್ಣೆ ಸೇರಿಸಿ ಬೆಂಕಿ ಹಚ್ಚಬೇಕು. ಇದರಿಂದ ಏನು ಧೂಪ ಅಥವಾ ಬೆಳಕು ಬರುತ್ತೆ ಅಲ್ಲ, ಅದನ್ನು ಮನೆಯ ಪ್ರತಿ ಮೂಲೆಗೂ ತೆಗೆದುಕೊಂಡು ಹೋಗಬೇಕು. ಎಕ್ಸಾಂಪಲ್ ಈವನ್ ಬಾತ್ರೂಮ್ನಲ್ಲೂ ಕೂಡ ಈ ಬೆಳಕನ್ನು ನಾವು ತೆಗೆದುಕೊಂಡು ಹೋಗಬೇಕು. ನಮ್ಮ ಮನೆಯಲ್ಲಿ ಹೆಚ್ಚು ನೆಗೆಟಿವ್ ಎನರ್ಜಿನ ಅಥವಾ ನಕಾರಾತ್ಮಕ ಎನರ್ಜಿನ ಅಟ್ರ್ಯಾಕ್ಟ್ ಅಥವಾ ಸ್ಟೋರ್ ಮಾಡೋ ಪ್ಲೇಸ್ ಅಂದರೆ ಬಾತ್ರೂಮ್. ಸೊ ಬಾತ್ರೂಮ್ನಲ್ಲಿ ಕೂಡ ಈ ಬೆಳಕನ್ನು ಅಥವಾ ಈ ಧೂಪವನ್ನು ತೆಗೆದುಕೊಂಡು ಹೋಗಬೇಕು. ಎಲ್ಲ ಕಡೆ ಮನೆ ಮೂಲೆ ಮೂಲೆಗೂ ಈ ಧೂಪವನ್ನು ಅಥವಾ ಈ ಬೆಳಕನ್ನು ತೆಗೆದುಕೊಂಡು ಹೋದಾಗ ಇದೇನು ಮಾಡುತ್ತೆ ಅಂದ್ರೆ ಮನೆಯಲ್ಲಿರುವ ನಕಾರಾತ್ಮಕ ವಾತಾವರಣವನ್ನು ಸ್ವಚ್ಛಗೊಳಿಸುತ್ತೆ. ಮನಸ್ಸಿಗೆ ಹಗುರ, ಶಾಂತಿ, ನೆಮ್ಮದಿ ತರಲು ಸಹಾಯ ಮಾಡುತ್ತದೆ. ಇದು ಕೇವಲ ಧಾರ್ಮಿಕ ಅಥವಾ ಪರಂಪರೆ ಅಲ್ಲ, ಮನೆಯ ಸ್ಪಂದನೆ ಅಥವಾ ವೈಬ್ರೇಷನನ್ನು ಬದಲಾಯಿಸ್ತದೆ. ಇಲ್ಲಿ ನಾವು ನಾರ್ಮಲಾಗಿ ಆಕಳವನ್ನ ಸಗಣಿ ಯೂಸ್ ಮಾಡಿದ್ದು ಇದೆಲ್ಲರಿಗೂ ಗೊತ್ತಿರೋದೆ. ನಮ್ಮ ಪೂರ್ವಿಕರ ಮನೆಗಳಲ್ಲಿ ಪೂಜಾ ಶುದ್ಧೀಕರಣ ಅಥವಾ ಯಜ್ಞಕ್ಕೆ ಎಲ್ಲದಕ್ಕೂ ಇದನ್ನು ಬಳಸ್ತಿದ್ರು. ಅಂದರೆ ಇದು ನಾರ್ಮಲ್ಲಾಗಿ ಪ್ರಾಕೃತಿಕ ಧೂಪ ಅಂತಾರೆ. ಅಂದರೆ ನಕಾರಾತ್ಮಕ ಸ್ಪಂದನೆ ಅಥವಾ ಭಾರವಾದ ಮನಸ್ಥಿತಿ ಇವನ್ನೆಲ್ಲವನ್ನು ಹೋಗಲಾಡಿಸಿ ಮನೆಯಲ್ಲಿ ಶಾಂತಿ ಅಥವಾ ಸಮತೋಲನ ತರಲು ಸಹಾಯ ಮಾಡ್ತದೆ. ಇನ್ನು ಬಿರಿಯಾನಿ ಎಲೆ, ಕನ್ನಡದಲ್ಲಿ ತೇಜಪತ್ರೆ ಅಂತಾರೆ. ಅಂದರೆ ಇದೇನಾಗ್ತದೆ ಅಂದರೆ ಇದು ಬೆಂದಾಗ ಇದರ ಸುಗಂಧ ಏನು ಮಾಡುತ್ತೆ, ನಮ್ಮ ಮನಸ್ಸಿಗೆ ಶಾಂತಿಯ ವೈಬ್ರೇಷನನ್ನು ಕೊಡ್ತದೆ. ಸೊ ಮನೆಯ ವಾತಾವರಣವನ್ನು ಹಗುರಾಗಿ ಮಾಡ್ತದೆ. ಇನ್ನು ಲವಂಗದ ಏನು ಮಾಡುತ್ತೆ ಅಂದರೆ ಅದರದ್ದು ಏನು ಬರುತ್ತೆ ಅಲ್ಲ ಧೂಪ, ಅದು ಜೀವಾಣು ನಾಶಕ ಗುಣ ಇದೆ. ಅಂದರೆ ಇದು ರೋಗಾಣುಗಳನ್ನು ಮತ್ತು ಕೆಟ್ಟ ದುರ್ವಾಸನೆಗಳನ್ನು ನಿವಾರಿಸುತ್ತದೆ. ಇನ್ನು ದಾಲ್ಚಿನ್ನಿ ಅಥವಾ ಕರ್ಪೂರ ಇದೇನು ಮಾಡುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಿ ಪಾಸಿಟಿವನ್ನು ತೊಗೊಂಬರುತ್ತೆ ಮನೆಯಲ್ಲಿ. ಸೌಭಾಗ್ಯದ ಸ್ಪಂದನೆ ಅಥವಾ ವೈಬ್ರೇಷನ್ನ ತೊಗೊಂಬರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಮಾಡಿ ನೋಡಿ. ಇದರಿಂದ ನಾನು ಬೆನಿಫಿಟ್ಸ್ ಹೊಂದಿದವಳು. ಸೊ ನೀವು ಮಾಡಿ ನೋಡಿ.